ಅತ್ತೆ, ನೀವು ಸುಮ್ಮನೆ ಇರಿ. ಸಂಬಂಧಿಕರಲ್ಲಿ ಸಂಬಂಧ ಬೆಳೆಸಬಾರ್ದು ಅಂತ ಇದಕ್ಕೆ ಹೇಳೋದು. ನಾವು ಮಾತಾಡೋ ಹಾಗೂ ಇಲ್ಲ, ಕೋಪ ಬಂದ್ರೆ ಬೈಯೋ ಹಾಗೂ ಇಲ್ಲ. ಪದ್ಮಿನಿ, ನೀನ್ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡ್ ಹೋಗ್ತಿದ್ಯಾ? ಮಾತು ಹಿಡಿತದಲ್ಲಿರ್ಲಿ. ಗೊತ್ತು, ನಾನಿಲ್ಲಿರೋದ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ಹೇಗೋ ಮಾಡಿ ನಮ್ಮ ಸಂಬಂಧಗಳನ್ನ ಕಡ್ದು ಹಾಕ್ಬಿಟ್ರೆ ನೀನ್ ನೆಮ್ಮದಿಯಾಗಿರ್ಬೋದು ಅನ್ನೋದು ನಿನ್ನ ಯೋಚನೆ ಅಲ್ವಾ? ನೀನು ಇಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ? ಪದ್ಮಿನಿ, ನೀನ್ ಈ ಮನೆ ಮಗಳು, ಈ ಮನೆ ಮಹಾಲಕ್ಷ್ಮಿ, ನಿಮ್ಮಣ್ಣನ್ ಪ್ರಾಣ. ಅದೇ ಸಮಸ್ಯೆ ಆಗಿರೋದಿಲ್ಲಿ. ನಮ್ಮಣ್ಣ ನಮ್ಮನ್ನ ಪ್ರೀತಿಸ್ತಾನೆ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ ಅನ್ನೋದನ್ನ ನಿನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ನನಗ್ ನೋವು ಕೊಟ್ಟು ನಾನೇ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋದು ನಿನ್ನ ಆಸೆ ಅಲ್ವಾ? ಆಗ ನಮ್ಮ ಅಣ್ಣನ ತಲೆಯಲ್ಲಿ ಯಾವಾಗ್ಲೂ ನೀನೇ ಇರ್ಬೋದು ಅನ್ನೋದು ನಿನ್ ಪ್ಲಾನ್. ಹೇಗೆಲ್ಲ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದೀಯ. ಪದ್ಮಿನಿ ಅವರೇ, ಊರಿನ ಜನ ಎಲ್ಲ ಓಡಾಡ್ತಾ ಇದ್ದಾರೆ. ವಿಷಯ ಏನೇ ಇರಲಿ ಒಳಗಡೆ ಕೂತ್ಕೊಂಡು ಮಾತಾಡ್ಬೋದಲ್ವಾ? ಬನ್ನಿ ಒಳಗಡೆ ಹೋಗೋಣ. ಯಾಕೆ? ಮನೆ ಮರ್ಯಾದೆ ಹೋಗುತ್ತೆ ಅಂತನಾ? ನನಗೆ ಕದ್ದು ಮುಚ್ಚಿ ಮಾತಾಡೋ ಅವಶ್ಯಕತೆ ಇಲ್ಲ. ನಾನ್ ಸುಮ್ನೆ ಇದ್ದೀನಿ ಅಂತ ಎಲ್ರೂ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಇನ್ ಮುಂದೆ ನಾನು ಯಾವ್ದಕ್ಕೂ ತಲೆ ತಗ್ಸಲ್ಲ, ತಲೆ ಕೆಡ್ಸ್ಕೊಡೋದು ಇಲ್ಲ. ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ಮೊದಲು ಹೀಗಿರ್ಲಿಲ್ವಲ್ಲ ನೀನು? ಯಾರು ನಿನ್ ತಲೆ ತುಂಬ್ತಿದ್ದಾರೆ. ಈ ಸಮಯದಲ್ಲಿ ನಿನ್ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೋ. ನಿಜವಾಗ್ಲೂ ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಅಟ್ಲೀಸ್ಟ್ ನನ್ ಬಗ್ಗೆ ನಿನಗ್ ಗೊತ್ತಿಲ್ವಾ? ನಾವಿಬ್ರು ಒಟ್ಟಿಗೆ ಆಡಿ ಬೆಳ್ದವ್ರು. ನಾನ್ ಯಾಕೆ ನಿನ್ನ ದ್ವೇಷ ಮಾಡ್ಲಿ? ಮತ್ತೆ ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಯಾಕೆ ಹೋಗ್ಬೇಕಿತ್ತು?